ಕೆಲವು ಸತಿ ಕಾನ್ಸರ್ಟಲ್ಲಿ ನಾನು ನುಡಿಸ್ತಾ ಇರ್ತೀನಿ, ಎದುರುಗಡೆ ಕೂತಿರೋ ಯಾರೋ ಒಬ್ರು ವಯಸ್ಸಾದವರು ಧೋ ಅಂತ ಅಳ್ತಾ ಇರ್ತಾರೆ. ಮುಖದ ಮೇಲೆ ನಗು ಇರುತ್ತೆ, ಬಟ್ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಧಾರವಾಡಕ್ಕೆ ಯಾವುದೋ ಫಂಕ್ಷನಿಗೆ ಹೋದಾಗೆಲ್ಲ ನಮ್ಮ ರಿಲೇಟಿವ್ಸ್ ಕೇಳೋರು, ಏನು ಮಾಡ್ಲಿಕ್ಕೆ ಬೆಂಗಳೂರಾಗ? ನಾ ಕೊಳಲ್ ಬಾರಿಸ್ತೀನಿ. ಅದಾತು ಒಟ್ಟಿಗೆ ಏನು ಮಾಡ್ತೀವಿ ಅಂತ ಲಿಟ್ರಲಿ ಇದನ್ನ ಕೇಳಿದಾರೆ ನನಗೆ ಎಷ್ಟೊಂದು ಜನ. ಈ ಕೆಲವು ಕಾಲೇಜ್ ಶೋಸಲ್ಲೆಲ್ಲ ಅವ್ರಿಗೆ ದೇ ಆರ್ ಮೋರ್ ಇಂಟು ರಾಕ್ ಕಲ್ಚರ್. ಸೊ ಅವಾಗ ಅದು ಎಲೆಕ್ಟ್ರಿಕ್ ಗಿಟಾರ್ದು ಒಂದು ರಿಫ್ ಬಂದ ತಕ್ಷಣ ನನ್ನ ಮನೆಯಲ್ಲಿ ನನ್ನ ವೈಫ್ ಯಾವತ್ತೂ ಬೈತಾ ಇರ್ತಾಳೆ. ಏನೋ ಒಂದು ಡಿಸ್ಕಷನ್ ಮಾಡ್ಬೇಕಾದ್ರೆ ಅದು ಹಾಡು ನಡೀತಾ ಇದ್ರೆ ಅವಳು ಮಾತಾಡ್ತಾ ಇರ್ತಾಳೆ, ಬಟ್ ನಂದೆಲ್ಲ ಗಮನ ಅಲ್ಲಿರುತ್ತೆ. ಈಗ ಒಂದು 10-15 ವರ್ಷದಿಂದ ಶಿ ಹಸ್ ಡಿಸೈಡೆಡ್ ಏನಾದ್ರು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಬೇಕು, ಎಸ್ಪೆಷಲಿ ವೆಕೇಶನ್ಸ್ ಮಾತಾಡಬೇಕು, ಎಲ್ಲ ಸೈಲೆಂಟ್, ಮ್ಯೂಸಿಕ್ ಇನ್ ಅವರ್ ಹೌಸ್. ನಮಸ್ಕಾರ, ನಾನು ಪ್ರವೀಣ್ ಗೋಡ್ಖಿಂಡಿ, ಕೊಳಲು ವಾದಕ. ನೀವು ನೋಡ್ತಾ ಇದ್ದೀರಾ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಸ್ ಅ ನೆಕ್ಸ್ಟ್ ಸ್ಟೆಪ್ ಆಸ್ ಅ ಕಂಪೋಸರ್ ತಗೋಬೇಕಾದ್ರೆ ಇದೊಂದು ಭಯ ಎಲ್ಲರಿಗೂ ಇರುತ್ತೆ, ಹೇಗೆ ಹೌ ಟು ಗೋ ಅಬೌಟ್ ಇಟ್ ಅನ್ನುವಂಥದ್ದು. ನಿಮ್ಮ ಅಪ್ರಿಹೆನ್ಷನ್ಸ್ ಏನಾಗಿತ್ತು ಆ ಸಂದರ್ಭದಲ್ಲಿ? ಗರ್ವ ಅಂತ ಒಂದು ಸೀರಿಯಲ್ ಇತ್ತು, ಪ್ರಕಾಶ್ ಬೆಳವಾಡಿ ಅವರ ನಿರ್ದೇಶನದ್ದು. ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಆರು ಹಿತವರು ಈ ಮೂವರೊಳಗೆ ಅಂತ ಪುರಂದರದಾಸರದು ಅದನ್ನೇ ಟೈಟಲ್ ಸಾಂಗ್ ಮಾಡಿದ್ರು ಅವರು. ಅವತ್ತಿನ ಟಿವಿ ಸೀನ್ಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೇಳದಂತ ಒಂದು ಹಾಡದು. ಅದೊಂದು ಹಾಡು ಒಂದು ಸಣ್ಣ ತುಣುಕ ನೆನಪಿದ್ಯಾ? ಹಾಡಬಹುದಾ ನೀವು? ಗಗರೆ ಜರೆ ಗ ಮಮ ಗರೆ ಗ ಮದ ನಿ ನಿ ದ ಮದ ಮ ಗರೆ ಜರೆ ಗ ಮದ ನಿ ದ ಆ ಸಾರೆ ಗರೆ ಗರೆ ಗ ಸಾರೆ ಗ ಮದ ನಿ ದ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ. ವಾವ್ ವಾವ್. ಮತ್ತೆ ವಾಪಸ್ ಫ್ಲಾಶ್ ಬ್ಯಾಕ್ ಹಂಗೆ ರಪ್ ಅಂತ ಪಾಸ್ ಆಯ್ತು. ಐ ಥಿಂಕ್ ಐ ವಾಸ್ ಇನ್ ಸ್ಕೂಲ್ ಆರ್ ಸಮಥಿಂಗ್. ಇದು ನಡಿಬೇಕಾದ್ರೆ ಮನೆ ತುಂಬಾ ಸೀರಿಯಸ್ ಆಗಿ 9 ಗಂಟೆಗೆ ಬರ್ತಿತ್ತು ಅನ್ಸುತ್ತೆ. ಊಟ ಟೈಮ್ ಕಂಪಲ್ಸರಿ. ನಮಗಿದೆಲ್ಲ ತುಂಬಾ ಕಾನ್ಸೆಪ್ಟ್ಸ್ ಆರ್ ವೆರಿ ಹೆವಿ ಫಾರ್ ಅವರ್ ಮೈಂಡ್ಸ್, ಬಟ್ ಇಟ್ ವಾಸ್ ತುಂಬಾ ಹೆವಿ ಸಬ್ಜೆಕ್ಟ್ ಇದಂತ ಸೀರಿಯಸ್. ಬಟ್ ಮನೇಲಿ ಮಿಸ್ ಇಲ್ದೆ ನೋಡ್ತಾ ಇದ್ರು ಅಷ್ಟು. ಅಂದ್ರೆ ಇಟ್ ವಾಸ್ ಅ ಡಿಫರೆಂಟ್ ಫೀಲ್ ಇಫ್ ಐ ರಿಮೆಂಬರ್ ವೆರಿ ವೆಲ್. ರೆಗ್ಯುಲರ್ ಅತ್ತೆ ಸೊಸೆ ಜಗಳ ಅವೆಲ್ಲ ಬಿಟ್ಬಿಟ್ಟು ಬೇರೆ ತರಾನೇ ಒಂದು ಸೀರಿಯಲ್, ಏನು ಗಲಾಟೆ ಇರಲಿಲ್ಲ. ಐ ಥಿಂಕ್ ವೇ ಹೆಡ್ ಆಫ್ ಇಟ್ಸ್ ಟೈಮ್ಸ್. ಇವತ್ತಿಗೂ ಕೂಡ ಆ ತರದ ಸೀರಿಯಲ್ಗಳು ಕಡಿಮೆ. ಬಟ್ ಮ್ಯೂಸಿಕ್ ಅಂತ ಅನ್ಬೇಕಾದ್ರೆ ಸರ್, ಜನರಲಿ ಮ್ಯೂಸಿಕ್ ಅಂಡ್ ಸ್ಪಿರಿಚುವಾಲಿಟಿ, ಕೆಲವೊಂದು ವಿಚಾರಗಳು ದೇ ಜಸ್ಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಿಮ್ಮ ಈ ಜರ್ನಿ ಹೇಗೆ ಅಂದ್ರೆ ಸಮಥಿಂಗ್ ಅಬೌಟ್ ನಿಮ್ಮ ಸ್ಪಿರಿಚುವಲ್ ಪಾರ್ಟ್ ಆಫ್ ಯು ನೀವು ಟ್ಯಾಪ್ ಮಾಡ್ತಾ ಬಂದಿದ್ದು ಆ ಪಾಯಿಂಟ್? ಅಂದರೆ ಕೊಳಲು ನುಡಿಸ್ಬೇಕಾದ್ರೆ ಅದಕ್ಕೆ ಆದ ಒಂದು ಬೇಕಾದ ಒಂದು ಏಕಾಗ್ರತೆ ಇರುತ್ತೆ. ನಮ್ಮ ತಂದೆ ಯಾವತ್ತೂ ಹೇಳೋರು, ಈ ಅವ್ರ ಎಕ್ಸಾಂಪಲ್ ಕೊಡ್ತಿದ್ದು, ಈ ರೈಫಲ್ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ, ಅವಾಗ ಮಾಡಬೇಕಾದ್ರೆ ಅವರು ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಿನಿಂದನೇ ಗುರಿ ಇಟ್ಟು, ಆರ್ಚರಿಯಲ್ಲಿ ಆಗಿರ್ಬೋದು, ಶೂಟಿಂಗಲ್ಲಿ ಆಗಿರ್ಬೋದು, ದೇ ಡೂ ದ್ಯಾಟ್ ಬಿಕಾಸ್ ದೇ ವಾಂಟ್ ಟು ಫೋಕಸ್ ಆನ್ ದ್ಯಾಟ್ ಸೆಂಟರ್ ಪಾಯಿಂಟ್, ಆ ಟಾರ್ಗೆಟದ ಮಧ್ಯದಲ್ಲಿ. ನಾವು ಶ್ರುತಿ ಸೇರಿಸೋದು ಅದೇ ರೀತಿ. ಸೊ ತಂಬೂರಿಯಲ್ಲಿ ಬರ್ತಿರೋ ಸಾ ಏನಿದೆ, ಷಡ್ಜ, ಅದಕ್ಕೆ ಸರಿಯಾಗಿ ನಮ್ಮ ಧ್ವನಿ ಆಗಲಿ ಅಥವಾ ನಮ್ಮ ವಾದ್ಯವನ್ನು ಅದಕ್ಕೆ ಮರ್ಜ್ ಆಗಬೇಕದು, ಎರಡೂ ಸೇರಬೇಕು. ಅಂದರೆ ಅದಕ್ಕೆ ಒಂದು ರೀತಿಯ ಒಂದು ಯೋಗನೇ ಅದು. ಅಂದರೆ ಧ್ಯಾನ ಮಾಡ್ತಾರಲ್ಲ ಆ ಥರ ಮೆಡಿಟೇಷನ್. ಸೊ ಎಲ್ಲೋ ಒಂದು ಕಡೆ ಅದನ್ನು ನಾವು ನಿತ್ಯವಾಗಿ ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇರೋದ್ರಿಂದ ಕೆಲವು ಸತಿ ನಾನು ನುಡಿಸ್ಬೇಕಾದ್ರೆ ಐ ಲೂಸ್ ದ ಸೆನ್ಸ್ ಆಫ್ ಟೈಮ್, ಐ ಲೂಸ್ ದ ಸೆನ್ಸ್ ಆಫ್ ಪ್ಲೇಸ್, ಐ ಡೋಂಟ್ ನೋ ವೇರ್ ಐ ಆಮ್. ಕೆಲವು ಕ್ಷಣಗಳು ಐ ಆಮ್ ಇನ್ ಅ ಲೆವಿಟೇಷನ್, ಬೇರೆ ಒಂದು ಪ್ರಪಂಚ, ಬೇರೆ ಒಂದು ಲೋಕಕ್ಕೆ ಹೋಗಿದ್ದು ಭಾಸ ಆಗುತ್ತೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ದ ಡೋರ್ವೇ ಟು ಸ್ಪಿರಿಚುಯಾಲಿಟಿ ಅಂತ ನಂಗೆ ಅನಿಸುತ್ತೆ. ಎಲ್ರಿಗೂ ಅದು ಆಗಲ್ಲ, ಆ್ಯಂಡ್ ನನಗೂ ಪ್ರತಿ ಸತಿ ಆಗೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಯಾವುದೋ ಒಂದು ಮೂಮೆಂಟಲ್ಲಿ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಅದೊಂದು ಭಾವನೆ, ಒಂದು ಏನೋ, ಆ್ಯಂಡ್ ವಾಪಸ್ ಯಾವುದೋ ಕಾರಣದಿಂದ ನಾವು ಆ ಝೋನಿಂದ ವಾಪಸ್ ಬಂದ ತಕ್ಷಣ ದೆನ್ ವಿ ಸಡನ್ಲಿ ರಿಯಲೈಸ್ ಜನ ಇದ್ದಾರೆ ಸುತ್ತಮುತ್ತಲು, ಆ್ಯಂಡ್ ವಾಟ್ ಹ್ಯಾಪನ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಗೊತ್ತಾಗಲ್ಲ, ನಡೆದೋಗಿರುತ್ತದು.
ಸೊ ಅದು ನಮ್ಮ ಮೆಮರಿಯಲ್ಲಿರಲ್ಲ. ರೆಕಾರ್ಡಿಂಗ್ ಕೇಳಿದಾಗ ಓ ಇದು ನುಡ್ಸಿದ್ದ ನಾನು ಅಂತ ಯೋಚನೆ ಬರುತ್ತೆ. ಹಾಗಾಗಿದ್ದುಂಟಾ? ಆಗಿದೆ ಒಂದು 2-3 ಸತಿ ಆಗಿದೆ ಡ್ಯೂರಿಂಗ್ ವೇರಿಯಸ್ ಟೈಮ್ಸ್. ಅದು ಇಂಥ ಕಾನ್ಸರ್ಟಲ್ಲೇ ಆಗಬೇಕು ಅಥವಾ ಮನೆಯಲ್ಲೇ ಆಗಬೇಕು ಅಂತೇನಿರಲ್ಲ. ಅದು ಇಟ್ ಡಿಪೆಂಡ್ಸ್ ಆನ್ ಆಗಿನ ಸಮಯದ ಒಂದು ಆ ಮುಹೂರ್ತ ಅಂತಾರಲ್ಲ ಹಾಗೆ. ಅದು ಒಂದು ಪರ್ಟಿಕ್ಯುಲರ್ ಟೈಮಿಗೆ ಆ ಫ್ರೀಕ್ವೆನ್ಸಿ ಎಲ್ಲ ಮ್ಯಾಚ್ ಆಗುತ್ತೆ. ಅದಾದಾಗ ಒಂಥರ ಕೆಲವು ಸತಿ ಕೇಳಬೇಕಾದ್ರಾಗುತ್ತೆ. ಅಂದ್ರೆ ನಿಮ್ ಸಂಗೀತ ಕೇಳ್ತಾ ಎಷ್ಟೋ ಜನ ತಲೆದೂಗಿ ಇನ್ನೊಂದು ಏನೋ ಟ್ರಾನ್ಸೆಂಡೆಂಟಲ್ ಫೀಲ್ ಅಂತ ಏನ್ ಹೇಳ್ತಾರೆ, ಹೋಗ್ತಾರೆ. ಆಸ್ ಅ ಮ್ಯೂಸಿಷಿಯನ್ ನೀವೇ ಪರ್ಫಾರ್ಮ್ ಮಾಡ್ತಿದ್ದೀರಾ, ನೀವು ಆ ಎನರ್ಜಿ ರೂಮ್ ನಲ್ಲಿ ಇನ್ನೊಬ್ರು ಕೊಡ್ಬೇಕಾದ್ರೆ ನೀವು ಅದನ್ನ ಫೀಲ್ ಮಾಡ್ತಿರ್ತೀರಾ. ಲಾಟ್ ಆಫ್ ಎನರ್ಜಿ ಇಸ್ ಬೇಸಿಕ್ಲಿ ಎಸ್ಪೆಷಲಿ ಮ್ಯೂಸಿಕ್ ನ ವಿಚಾರದಲ್ಲಿ ಅಂತ ಬರ್ಬೇಕಾದ್ರೆ, ಅದರಲ್ಲೂ ಫ್ಲೂಟ್ ಯುನೋ ಆತರ ನಿಮಗೆ ತುಂಬಾ ಸ್ಟ್ರೇಂಜ್ ಅನ್ಸಿದ್ ಫೀಲ್ ಆಗಿದ್ದು ಅಂದ್ರೆ ಅದೇ ಈಗ ನಾನು ಹೇಳಿದ ಪ್ರಕಾರ ಕೆಲವು ಸತಿ ಕಾನ್ಸರ್ಟ್ ಅಲ್ಲಿ ನಾನು ನುಡಿಸ್ತಾ ಇರ್ತೀನಿ, ಎದುರುಗಡೆ ಕೂತಿರೋ ಯಾರೋ ಒಬ್ರು ವಯಸ್ಸಾದವರು ಧೋ ಅಂತ ಅಳ್ತಾ ಇರ್ತಾರೆ, ಮುಖದ ಮೇಲೆ ನಗು ಇರುತ್ತೆ ಬಟ್ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಆವಾಗ ಎಲ್ಲೋ ಒಂದು ಕಡೆ ನನ್ಗನ್ಸುತ್ತೆ ನನ್ನ ಕೊಳಲಿನ ಒಂದು ಆ ಫ್ರೀಕ್ವೆನ್ಸಿ ಅವ್ರಿಗೆಲ್ಲೋ ಒಂದು ಕಡೆ ಅದು ಅವ್ರ ಅನ್ಕಂಟ್ರೋಲೇಬಲ್ ಭಾವನೆ. ಅದು ಅವ್ರು ಕೇಳಿದ್ರೆ ಅವ್ರಿಗೂ ಗೊತ್ತಿರಲ್ಲ ಯಾಕೆ ಅಳ್ತಾ ಇದ್ದೀವಿ ಅಂತ. ಅದು ಅತಿಯಾದ ಸಂತೋಷನ ಅಥವಾ ಏನು ಅಂತ ಗೊತ್ತಾಗಲ್ಲ. ಯಾವುದೋ ಒಂದು ಫ್ರೀಕ್ವೆನ್ಸಿ, ಯಾವುದೋ ಒಂದು ಬಹುಶಃ ಅವ್ರ ಬಾಲ್ಯದ ಒಂದು ನೆನಪಿರ್ಬೋದು ಅಥವಾ ಯಾವುದೋ ಒಂದು ಕನೆಕ್ಷನ್ ಇರ್ಬೋದು. ಅವ್ರ ತಂದೆ ನುಡಿಸ್ತಾ ಇದ್ರು ಫ್ಲೂಟು, ಅದು ಕೇಳ್ದಂಗೆ ಆಗುತ್ತೆ. ಸಮಥಿಂಗ್ ವಿಲ್ ಹ್ಯಾಪನ್, ಯು ನೆವರ್ ನೋ. ಆ್ಯಂಡ್ ಇಟ್ಸ್ ನಾಟ್ ಆಲ್ವೇಸ್. ಆ ಒಂದು ನಿಗೂಢತೆ ನಮ್ಮ ಇದರಲ್ಲೇ ಇದೆ. ಅದು ನಮ್ಮ ಸಂಗೀತದಲ್ಲಾಗಲಿ, ನಮ್ಮ ಸ್ಪಿರಿಚುಯಾಲಿಟಿಲಾಗಲಿ, ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯಲ್ಲೇ ಅದಿದೆ. ಒಂದು ಎನರ್ಜಿ ನಾವೇನು ಎಕ್ಸಿಬಿಟ್ ಮಾಡ್ತೀವಿ, ಒಂದು ಎನರ್ಜಿ ನಾವು ಇಟ್ ಟ್ರಾನ್ಸ್ಫಾರ್ಮ್ಸ್ ಇನ್ ಟು ಅ ಡಿಫ್ರೆಂಟ್ ಫಾರ್ಮ್ ವೆನ್ ಇಟ್ ಗೋಸ್ ಟು ದ ಲಿಸ್ನರ್. ಸೊ ನಾನು ಭೀಮಸೇನ್ ಜೋಶಿ ಅವ್ರದ್ದು ಕೇಳಬೇಕಾದ್ರೆ ನನಗೆ 2-3 ಸತಿ ಆ ಥರ ಭಾಸ ಆಗಿದೆ. ಅವರು ಬರೀ ಮ್ಯಾಲಿನ ಸಾ ಹಚ್ಚಿದಾಗ ಈ ಕಾರ್ದಲ್ಲಿ ಒಂದು ಸ್ಟ್ರೇಟ್ ಲೈನಲ್ಲಿ ಅವರು ಒಂದು ಸಹ ಹಚ್ಚೋರು ಆಲ್ಮೋಸ್ಟ್ ಮಿನಿಟ್ ಅವರ್ಸು ಒಂದೇ ಶ್ವಾಸದಲ್ಲಿ. ಆವಾಗ ಇಟ್ ಪಿಯರ್ಸಿಂಗ್ ದ ಹಾರ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ಆಗೋದು ಅದು. ಸೊ ಅದು ಎಷ್ಟೋ ದಿನ ನನಗೆ ತಲೆಯಲ್ಲಿ ಅದು ಕೂತ್ಬಿಟ್ಟಿರೋದು ಆ ಸ್ವರ ಶ್ರುತಿ. ಆ್ಯಂಡ್ ಎದುರುಗಡೆ ಅವ್ರು ಮಾತಾಡ್ತಾ ಇದ್ರು, ಅದು ಬರೀ ಲಿಪ್ ಮೂವ್ಮೆಂಟ್ ಇರ್ತಾ ಇತ್ತು, ಆಡಿಯೋ ಇರ್ತಾರಲ್ಲ, ಆಡಿಯೋ ಎಲ್ಲ ಅದೇ ಇರೋದು ನನಗೆ. ಸೊ ಇನ್ಫ್ಯಾಕ್ಟ್ ಆ ವಿಷಯದ ಬಗ್ಗೆ ಹೇಳಬೇಕು ಅಂದರೆ ನನ್ನ ಮನೆಯಲ್ಲಿ ನನ್ನ ವೈಫ್ ಯಾವತ್ತೂ ಬೈತಾ ಇರ್ತಾಳೆ. ವಿ ಆರ್ ಆಲ್ ಮ್ಯೂಸಿಷಿಯನ್ಸ್, ಲೈಕ್ ಮೈ ಸನ್ ಇಸ್ ಆಲ್ಸೋ ಮ್ಯೂಸಿಷಿಯನ್, ಮೈ ಬ್ರದರ್ ಇಸ್ ಅ ಮ್ಯೂಸಿಷಿಯನ್. ಸೊ ನಮ್ಮ ಮನೆಯಲ್ಲಿ ಬರೀ ಸಂಗೀತದ್ದೇ ಮಾತುಕತೆ ಇರುತ್ತಲ್ಲ. ಮೈ ವೈಫ್ ಲವ್ಸ್ ಸಾರಿಕಾ, ಶಿ ಲವ್ಸ್ ಲಿಸ್ನಿಂಗ್ ಟು ಮ್ಯೂಸಿಕ್, ಎಸ್ಪೆಷಲಿ ಫಿಲ್ಮ್ ಮ್ಯೂಸಿಕ್. ಅದು ಹಳೆಯ ಚಿತ್ರಗೀತೆಗಳನ್ನ ಹಾಕ್ಕೊಂಡು ಅವಳ ಪಾಡಿಗಳು ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಏನೋ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಅದು ಹಾಡು ನಡೀತಾ ಇದ್ರೆ ಅವಳು ಮಾತಾಡ್ತಾ ಇರ್ತಾಳೆ, ಬಟ್ ನಂದೆಲ್ಲ ಗಮನ ಅಲ್ಲಿರುತ್ತೆ. ಸೊ ಈಗ ಒಂದು 10-15 ವರ್ಷದಿಂದ ಶಿ ಹಸ್ ಡಿಸೈಡೆಡ್ ಏನಾದ್ರು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಬೇಕು, ಎಸ್ಪೆಷಲಿ ವೆಕೇಶನ್ಸ್ ಬಗ್ಗೆ ಮಾತಾಡಬೇಕು, ಎಲ್ಲ ಸೈಲೆನ್ಸ್, ಮ್ಯೂಸಿಕ್ ಇನ್ ಅವರ್ ಹೌಸ್, ಬಿಕಾಸ್ ಎಲ್ಲರೂ ಅಲ್ಲೇ ಹೋಗ್ಬಿಡ್ತಾರೆ, ಎಲ್ಲಾ ಗಮನನು. ಈವನ್ ಸಿನಿಮಾ ನೋಡ್ಬೇಕಾದ್ರೂ ಬೈತಾ ಇರ್ತಾಳೆ. ನಾನು ಯಾವ್ದಾರ ಸಿನಿಮಾ ಇಬ್ರು ಒಟ್ಟಿಗೆ ನೋಡಕ್ ಹೋದ್ರೆ ನಾನು ಡೈಲಾಗ್ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಥವಾ ಏನ್ ಮಾಡ್ಬೋದಿತ್ತು ಇದ್ರ ಬಗ್ಗೆನೇ ಇರುತ್ತೆ. ಅದಕ್ಕೆ ನೀನ್ ಫಿಲ್ಮೇ ನೋಡಲ್ಲ, ನೀನ್ ಬರೀ ಮ್ಯೂಸಿಕ್ ಕೇಳ್ತಾ ಇರ್ತೀಯ, ಸುಮ್ನೆ ನಿನ್ಗೆ ಸೌಂಡ್ ಟ್ರ್ಯಾಕ್ ಕೊಟ್ಬಿಟ್ರೆ ಸಾಕು. ವಾಕಿ ಟಾಕಿ ತರ ಒಂದೇ ಚಾನಲ್ ವರ್ಕ್ ಆಗೋದು. ಬೀಯಿಂಗ್ ಅ ಮ್ಯೂಸಿಷಿಯನ್ ಅಡ್ವಾಂಟೇಜ್ ತುಂಬಾ ಇದೆ, ಬಟ್ ಈ ತರದ್ದು ಅವಳಿಗೆ ನನ್ನ ಪ್ರಕಾರ ಇಟ್ಸ್ ಅ ಡಿಸ್ಅಡ್ವಾಂಟೇಜ್. ತುಂಬಾ ಗೊತ್ತಿರೋದ್ರಿಂದ ಅಬ್ಸಲ್ಯೂಟ್ ವೈಫ್ ಪ್ರಾಬ್ಲಮ್ ಇದು ಅನ್ಫಾರ್ಚುನೇಟ್ಲಿ. ಬಟ್ ಆದ್ರೆ ಅಷ್ಟ್ರ ಮಟ್ಟಿಗೆ ಮುಳುಗ್ಬಿಟ್ಟಿದ್ದೀರಾ ನಿಮ್ಮ ಏನು ಮಾಡಕ್ಕಾಗಲ್ಲ. ದಟ್ಸ್ ಹೌ ಪ್ಯಾಷನೇಟ್ ಯು ಬಿನ್. ಅದು 25 ವರ್ಷಗಳು ಅದೇ ಆನ್ಸರ್ ಮಾಡುತ್ತೆ. ನಿಮ್ಮ ಪ್ಯಾಷನ್ ಇಲ್ಲಿವರೆಗೂ ಕರ್ಕೊಂಡು ಹೋಗಿ ಅಂಡ್ ಯು ಸ್ಟಿಲ್ ನಾಟ್ ಡನ್. ಆ ತುಡಿತ ಹಸು ಇನ್ನೂ ಹಾಗೆ 50 ವರ್ಷ ಹಾಗೆ. ಕೊಳಲ್ ನುಡ್ಸಕ್ ಶುರು ಮಾಡಿ 40 ವರ್ಷದ ಮೇಲಾಯ್ತು, ಬಟ್ ಆಸ್ ಅ ಕಂಪೋಸರ್ 25 ವರ್ಷ ಆಯ್ತು. ನಂಗೆ ಹೇಳ್ತಾ ಹೋದ್ರೆ ಪ್ರವೀಣ್ ಗೋಡ್ಖಿಂಡಿ ಅವ್ರ ಏಜ್ ಗೊತ್ತಾಗ್ಬಿಡುತ್ತೆ ಇವಾಗ. ಬಟ್ ಜನರಲಿ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ಪಕ್ಕಾ ಮ್ಯೂಸಿಷಿಯನ್ ಫ್ಯಾಮಿಲಿ. ನಾನು ತಂದೆ ತಾಯಿ ನಾವಿಬ್ರು ಮಕ್ಕಳು. ನಾನು ಪ್ರವೀಣ್, ನನ್ನ ಅಣ್ಣ ಕಿರಣ್, ಅವನು ತಬಲಾ ನುಡಿಸ್ತಾನೆ. ಸೊ ಬಾಲ್ಯದಿಂದ ಅವನೇ ನನ್ನ ಪರ್ಮನೆಂಟ್ ತಬಲಾ ಅಕಂಪನಿಸ್ಟ್. ಅದಕ್ಕೂ ನಾವು ಹೊರಗಡೆ ಹೋಗೋ ಅವಶ್ಯಕತೆ ಬೀಳಲಿಲ್ಲ. ನಮ್ಮ ತಂದೆಯವ್ರ ಜೊತೆನೂ ಅವನೇ ನುಡಿಸ್ತಾ ಇದ್ದ. ಮೊದಲು ನಮ್ಮ ತಂದೆ ನಾನು ಇಬ್ಬರು ಜುಗಲ್ಬಂದಿ ಮಾಡ್ತಾ ಇದ್ವಿ. ಆಮೇಲೆ ನನ್ನ ಮದುವೆ ಆದಮೇಲೆ ನನ್ನ ಮಗ ಷಡಜ್ ಗೋಡ್ಖಿಂಡಿ. ಷಡಜ್ ಅಂದರೆ ಸಾ, ಫಸ್ಟ್ ಫುಲ್ ಫಾರ್ಮ್ ಆಫ್ ಸಾರಿಗಮ ಪದನಿಸ ಸಾ ಇದೆಯಲ್ಲ, ಅದರದ್ದು ಷಡ್ಜ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಷಡಜ್ ಅಂತ ಹಿಂದಿಯಲ್ಲಿ ಅದಕ್ಕೆ ಶಬ್ದ.
ಸೊ ಅವನಿಗೆ ಷಡಜ್ ಅಂತ ಹೆಸರಿಟ್ಟಿದ್ವಿ. ಅವ್ನು 3 ವರ್ಷ ಇದ್ದಾಗಲೇ ಈ ಗೇವ್ ಇಸ್ ಫಸ್ಟ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ವಾವ್, ಓಕೆ. ಫ್ಲೂಟಲ್ಲಿ. ಸೊ ಅವನು ನಮ್ಮ ತಂದೆ ತೊಡೆ ಮೇಲೆ ಹಿಂಗೆ ಅವ್ನು ಮಲಗಿಸ್ಕೊಂಡು ಕ್ಲಾಸ್ ಮಾಡೋರು, ಅವ್ನು 6 ತಿಂಗಳು ಮಗು ಇದ್ದಾಗ್ಲೂ. ಸೊ ಅವನಿಗೆ ಹಸು ಆಗ್ತಾ ಇರಲಿಲ್ಲ, ಬಾತ್ರೂಮ್ಗೆ ಹೋಗೋ ಅವಶ್ಯಕತೆ ಬೀಳ್ತಾ ಇರಲಿಲ್ಲ, ಅಷ್ಟು ಅವನು ಮಗ್ನವಾಗಿರ್ತಿದ್ದ. ಅವನು ಅಂದರೆ ಬಾರ್ನ್ ವಿತ್ ದ್ಯಾಟ್, ಆ ಮ್ಯೂಸಿಕ್ ಜೀನ್ಸಲ್ಲೇ ಇತ್ತು ಅವನಿಗೆ. ಸೊ ಚಿಕ್ಕವನಿದ್ದಾಗ್ಲೂ ಅವನು ಯಾವತ್ತೂ ಕಾರು ಬೈಕು ಈ ಥರದ ಟಾಯ್ಸ್ ಜೊತೆ ಆಟ ಆಡಲೇ ಇಲ್ಲ. ಕೊಳಲಿನ ಜೊತೆನೇ ಇದ್ದ. ಮತ್ತು ಕೊಳಲಿನಕ್ಕಿಂತ ಹೆಚ್ಚು ಇಲೆಕ್ಟ್ರಾನಿಕ್, ತಾನ್ಪುರ ಎಲೆಕ್ಟ್ರಾನಿಕ್ ತಬ್ಲಾ 2 ಕೊಟ್ಬಿಟ್ರೆ ಅವನಿಗೆ ಅದ್ರ 2 ಜೊತೆನೇ ಆಟ ಆಡ್ತಾ ಇದ್ದ ಅವನು. ಇದರಲ್ಲಿ ಶ್ರುತಿ ಚೇಂಜ್ ಮಾಡೋದು, ಇದಕ್ಕೆ ಅದನ್ನು ಮ್ಯಾಚ್ ಮಾಡೋದು, ಅದನ್ನು ಶ್ರುತಿ ಚೇಂಜ್ ಮಾಡೋದು, ಅದಕ್ಕೆ ಇದನ್ನು ಮ್ಯಾಚ್ ಮಾಡೋದು. ಇದರಲ್ಲೇ ಗಂಟೆಗಟ್ಟಲೆ ಕೂತು ಅವ್ನು 3-4 ಮಷೀನ್ ಹಾಳು ಮಾಡ್ದ ಅವನು. ಬಟ್ ವಿ ಆರ್ ಹ್ಯಾಪಿ ಟು ಗಿವ್ ಇಟ್, ಮೈ ಫಾದರ್ ಎಸ್ಪೆಷಲಿ. ಹೋತ ಇನ್ನೊಂದು ಕೊಡಿಸ್ತೀನಿ ಮತ್ತೆ, ಬಿಕಾಸ್ ಅಷ್ಟು ಅವನು ಸ್ವರ ಲಯ ಶ್ರುತಿ ಲಯ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದ ಹುಟ್ಟುತ್ತಾನೆ. ಬಟ್ 3ನೇ ವಯಸ್ಸಿನವರೆಗೂ ಅವನು ಕೊಳಲಿನ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸಲಿಲ್ಲ. ಡ್ರಮ್ಸ್ ಬಗ್ಗೆನೇ ಅಥವಾ ತಬ್ಲಾ ಬಗ್ಗೆ ಆಸಕ್ತಿ ಇತ್ತು. ಯಾವತ್ತೋ ಒಂದು ದಿವಸ ಸುಮ್ಮನೆ ಒಂದು ಆಟಿಕೆಗೆ ಅಂತ ಹೇಳಿ ಕೊಳಲು ತೊಗೊಂಡ ಪಕ್ಕಾ ನುಡ್ಸೇ ಬಿಟ್ಟ ರಾಗನ. ಹೌದಾ? ಸೊ ಆಗ್ಲಿಂದ ನಮ್ಮ ತಂದೆಗೆ ಕೊಳಲು ಗ್ಯಾರಂಟಿ ಅವ್ನು ಫ್ಲೂಟಿಸ್ಟೇ ಆಗ್ತಾನೆ ಇವನು ಅಂತ ಹೇಳಿ ಅವನಿಗೆ ಟ್ರೈನ್ ಮಾಡಕ್ಕೆ ಶುರು ಮಾಡಿದ್ರು. 6 ತಿಂಗಳಲ್ಲೇ ಒಂದು ರಾಗ ಕಲಿತು ಅವ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮು ಕೊಟ್ಬಿಟ್ಟ. ಸೊ ಅಲ್ಲಿಂದ 3 ಜನರೇಷನ್ಸ್ ಆಫ್ ಫ್ಲೂಟಿಸ್ಟ್ ಅಂತ ನಾವು ನೋಡ್ಸೋಕೆ ಶುರು ಮಾಡಿದ್ವಿ. ಅಪ್ಪ, ನಾನು, ನನ್ನ ಮಗ ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದ್ವಿ. ದೋಹಾ, ಕತಾರು, ಅಲ್ಲೆಲ್ಲ ದುಬೈ, ಮತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕಾರ್ಯಕ್ರಮ ನೀಡಿದ್ವಿ. ನಮ್ಮ ತಂದೆಗೆ ತುಂಬಾ ಖುಷಿ ಅವ್ನು ಕಂಡ್ರೆ. ಹಿ ವಾಸ್ ಜಸ್ಟ್ 6.5 years ಓಲ್ಡ್ ಅವಾಗ. ಜನರಲಿನೇ ಮೊಮ್ಮಕ್ಕಳು ಅಂದ್ರೆ ಪ್ರೀತಿ, ಅದರಲ್ಲೂ ಈ ರೀತಿಯಾದ ಪ್ರಾಡಿಜಿ ಇನ್ನೊಂದು ರೀತಿಯಾದ ಹೆಮ್ಮೆ. ಸೊ ಅವ್ರಿಗೆ ಅಂದರೆ ಆ 3 ಜನರೇಷನ್ಸು ಮಜಾ ಇತ್ತು. ಒಂದೇ ರಾಗವನ್ನು ಅವನು ಯೋಚನೆ ಮಾಡೋ ರೀತಿ, ನಾನು ಯೋಚನೆ ಮಾಡೋ ರೀತಿ, ನಮ್ಮ ತಂದೆ ಯೋಚನೆ ಮಾಡೋ ರೀತಿ, ಇಟ್ ವಾಸ್ ನನಗೂ, ನಾನು ಮಧ್ಯದಲ್ಲಿ ಕೂತ್ಕೊಳ್ತಾ ಇದ್ದೆ. ಈ 2 ಜನರೇಷನ್ ಹೇಗೆ ಅದನ್ನು ಇಂಟರ್ಪ್ರೇಟ್ ಮಾಡ್ತಾರೆ ಅಂತ ನೋಡೋಕೆ ನನಗೊಂಥರ ಐ ರಿಯಲಿ ಎಂಜಾಯ್ಡ್ ಬೀಯಿಂಗ್ in the middle of these 2 generations. Wow. So it was a fantastic experience. ಆಮೇಲೆ ಇವಾಗ ಅವನು ಈಸ್ 22 ನಾವು. ಸೊ ಇಂಡಿಪೆಂಡೆಂಟ್ ಆಗಿ ಅವನೇ ತಂದೆ ಸೋಲೋ ಕಾರ್ಯಕ್ರಮಗಳನ್ನೂ ಕೊಡ್ತಾನೆ. ಇವಾಗ ನಮ್ಮ ತಂದೆಯವ್ರು ಹೋದ್ಮೇಲೆ ನಾನು ಅವನು ಇಬ್ರು ಜುಗಲ್ಬಂದೀಸ್ ಕೊಡ್ತಾ ಇದ್ವಿ. ನನಗೊಬ್ಳು ಮಗಳಿದ್ದಾಳೆ, ಸುರೀಲಿ ಅಂತ. ಸಿ ಇಸ್ ಜಸ್ಟ್ 11 years old. ಸೊ ಅವಳು ಕಥಕ್ ಮತ್ತು ಹಾಡು ಕಲಿತಾ ಇದ್ದಾಳೆ. ಪ್ರಾಪರ್ ಆರ್ಟ್ ಫ್ಯಾಮಿಲಿ. Totally. Yeah. And my wife has, she's also multifaceted. She was an actor. ಅವರು ರಾಮಶ್ಯಾಮ ಭಾಮ ಸಿನಿಮಾದಲ್ಲೂ ಒಂದು ಚಿಕ್ಕ ರೋಲ್ ಮಾಡಿದ್ದಾಳೆ. ಮತ್ತು ನಾಟಕದಲ್ಲಿ ಅನೇಕ ವರ್ಷ ಸಂಕೇತ್ ತಂಡದ ಜೊತೆನೂ ಕೆಲಸ ಮಾಡಿದ್ಲು. ಯಶವಂತ್ ಸರ್ದೇಶಪಾಂಡೆ ಅವ್ರ ನಾಟಕದಲ್ಲೂ ಕೆಲಸ ಮಾಡಿದ್ಲು. ಆಮೇಲೆ ಇವಾಗ ನನ್ನ ಕುರ್ತಾಗಳು ಎಲ್ಲ ಅವಳು ಡಿಸೈನ್ ಮಾಡ್ತಾಯಿದ್ಲು ಮೊದಲು, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರಿಂದ. ಇವಾಗ ಶಿ ಹ್ಯಾಸ್ ಸ್ವೀಟ್ ಬೇಕ್ಸ್ ಅಂತ ಕೇಕ್ಸ್ ಆ್ಯಂಡ್ ಪೇಸ್ಟ್ರೀಸ್ ಆನ್ ಆರ್ಡರ್ ಮಾಡಿ ಕೊಡ್ತಾಳೆ. ಅದಲ್ದಿರ ಇವಾಗ ಇತ್ತೀಚಿನ ಒಂದು ಬೆಳವಣಿಗೆ ಅಂದರೆ ಕಲರ್ ಕಲ್ಚರ್ ಅಂತ ಒಂದು ಆರ್ಟ್ ಇದನ್ನು ಓಪನ್ ಮಾಡಿದ್ದಾಳೆ, ವೇರ್ ಶಿ ಪೇಂಟ್ಸ್ ಆನ್ ಆರ್ಡರ್ಸ್. ಸೊ ಶಿ ಈಸ್ ಬ್ಯುಸಿ ವಿತ್ ಆಲ್ ದೀಸ್. ಶಿ ಗಣೇಶ ಮಾಡ್ತಾಳೆ, ಕ್ಲೇಯಲ್ಲಿ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾಳೆ. ಸೊ ಆ್ಯಸ್ ಯು ಸೆಟ್, ಕಂಪ್ಲೀಟ್ಲಿ ಇಂಟು ಆರ್ಟ್ ಎವ್ರಿಬಡಿ. ಅಂದರೆ ಜನರಲಿ ಮುಂಚೆ ಒಂದು ಟೈಮ್ ಇತ್ತು ಆರ್ಟಲ್ಲಿ ಏನಿದೆ ಇದು ಮಾಡಿ ಕೆಲಸ ಸೇರ್ಕೊಳ್ಳಿ ಅಂತ. ಬಟ್ ಬರ್ತಾ ಐ ಥಿಂಕ್ ಐ ಆಮ್ ಸೋ ಗ್ಲ್ಯಾಡ್ ಬರ್ತಾ ಇವತ್ತಿನ ಜನರೇಷನ್, ಆರ್ ಪ್ರಾಬಬ್ಲಿ ರೈಟ್ ಫ್ರಮ್ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಮಿಲೆನಿಯಲ್ ಜನರೇಷನ್ ವೇರ್ ಪೀಪಲ್ ಸ್ಟಾರ್ಟೆಡ್ ಥಿಂಕಿಂಗ್ ಡಿಫ್ರೆಂಟ್ಲಿ. ಅದರಲ್ಲಿ ಏನೋ ಒಂದು ಮಾನಿಟೈಸ್ ಮಾಡೋದು ಹೇಗೆ, ಅದರಲ್ಲೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ನೋಡ್ತಾ ಇವತ್ತಿಗೆ ಸೋಷಿಯಲ್ ಮೀಡಿಯಾ ಇನ್ನೊಂದು ಮಟ್ಟದ ಡೋರ್ಸ್ ಓಪನ್ ಆಗಿದೆ. ಪಾಸಿಟಿವ್ ಆಗಿ ಯೂಸ್ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಡೆಫಿನೆಟ್ಲಿ. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ಕೊಳಲು ನುಡಿಸೋದೇ ನನ್ನ ವೃತ್ತಿ ಅಂತ ಶುರು ಮಾಡಿದಾಗ, ಧಾರವಾಡಕ್ಕೆ ಯಾವುದೋ ಫಂಕ್ಷನಿಗೆ ಹೋದಾಗೆಲ್ಲ ನಮ್ಮ ರಿಲೇಟಿವ್ಸ್ ಕೇಳೋರು, ಏನು ಮಾಡ್ಲಿಕ್ಕೆ ಬೆಂಗಳೂರಾಗ? ನಾ ಕೊಳಲು ಬಾರಿಸ್ತೀನಿ. ಅದಾತು, ಒಟ್ಟಿಗೆ ಏನು ಮಾಡ್ತೀವಿ ಅಂತ ಲಿಟ್ರಲಿ ಕೇಳಿದ್ದಾರೆ ನನಗೆ ಎಷ್ಟೊಂದು ಜನ. ಅಂದರೆ ಆವಾಗ್ಲೂ ಕೊಳಲಿಂದಾನೇ ಜೀವನ ಮಾಡ್ಬೋದು ಅಂತ ಯಾರೂ ನಂಬ್ತಾ ಇರಲಿಲ್ಲ. ಇನ್ನು ಹಾಡ್ತೀನಿ ಅಂದರೆ ಓಕೆ, ಏನೋ ಸಿನಿಮಾದಲ್ಲಿ ಹಾಡ್ಬೋದು ಅಥವಾ ಕ್ಯಾಸೆಟಿಗೆ ಹಾಡ್ಬೋದು ಅಂತ ಅಂದ್ಕೊಳ್ತಿದ್ರು. ಕೊಳಲು ನುಡಿಸ್ತೀನಿ ಅಂದರೆ ಅದರಿಂದ ಹೆಂಗೆ ಹೊಟ್ಟೆ ತುಂಬುತ್ತೆ ಅಂತ. ಸೊ ಈಗ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಈಗ ವಿ ಸಿ ದ ಪೇರೆಂಟ್ಸ್ ದಟ್ ದೇ ಆರ್ ರೆಡಿ ಟು ಸಪೋರ್ಟ್ ದೇರ್ ಚಿಲ್ಡ್ರನ್. ಇನ್ಫ್ಯಾಕ್ಟ್ ತುಂಬಾ ಜನ ಪೇರೆಂಟ್ಸ್ ತುಂಬಾ ಅಕಾಡೆಮಿಕಲ್ ಇರೋ ಸ್ಕೂಲ್ ಬೇಡ, ನನಗೆ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಇರೋದಕ್ಕೂ ಇರಬೇಕು. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಆಫ್ ಇದನ್ನ ಸ್ಕೂಲ್ಗಳನ್ನೇ ನೋಡುವಂತ ಹೊಸ ಕಲ್ಚರ್ ಸ್ಟಾರ್ಟ್ ಆಗೋಗಿದೆ ಪೇರೆಂಟ್ಸ್ ಅಲ್ಲಿ, ವಿಚ್ ಇಸ್ ಅನ್ ಓಪನ್ ಚೇಂಜ್ ಅಲ್ವಾ? ಸೊ ಆ ರೀತಿ ನೋಡಿದ್ರೆ ಅಕಾಡೆಮಿಕ್ಸ್ ವೈಸ್ ನಿಮ್ಮ ಮಕ್ಕಳಲ್ಲಿ ನೀವು ಹೇಗೆ, ಹೌ ಡಿಡ್ ಯು ಪ್ಲಾನ್? No, I left it to them. For example, Shadaj decided I don't want to pursue any form of degree because ಈಗಿನ ಟೈಮಲ್ಲಿ
ಮೋರ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಮ್ಯೂಸಿಕ್ ಆ್ಯಂಡ್ ಮೈ ಫ್ಲೂಟ್ ಇಟ್ಸ್ ಗೋನ್ ಟು ಬಿ ಬೆನಿಫಿಷಿಯಲ್ ಅಂತ ನಂಗೆ ಸರಿ ಅನ್ನಿಸ್ತು. ಆ್ಯಂಡ್ ಗಾಡ್ ಹ್ಯಾಸ್ ಬೀನ್ ಕೈಂಡ್ ಐ ಆಮ್ ಏಬಲ್ ಟು ಅಫೋರ್ಡ್ ಇಟ್ ಫಾರ್ ಹಿಮ್ ಟು ಟೇಕ್ ದ ಚಾನ್ಸ್. ಸೊ ಅವ್ನು ಡಿಗ್ರಿನೂ ಏನೂ ಮಾಡಲಿಲ್ಲ, ಮ್ಯೂಸಿಕ್ ಪ್ರೊಡಕ್ಷನ್ ಏನೋ ಕೋರ್ಸ್ ಮಾಡಬೇಕು ಅಂತಿದ್ದಾನೆ ಆ್ಯಂಡ್ ಜಾಸ್ ಕಲಿಬೇಕು ಅಂತ ಅವ್ನಿಗೆ ಆಸೆ. ಸೊ ಐ ಆಮ್ ಜಸ್ಟ್ ಸಪೋರ್ಟಿಂಗ್ ಆ್ಯಸ್ ಅ ಫಾದರ್, ಓಕೆ ಮಾಡಪ್ಪ, ಬಟ್ ಹೀಸ್ ರಿಯಲಿ ಗುಡ್ ಇನ್ ಮ್ಯೂಸಿಕ್. ಧೈರ್ಯವಾಗಿ ಐ ಆಮ್ ಜಸ್ಟ್ ಸಪೋರ್ಟಿಂಗ್ ಹಿಮ್. ಸೊ ನೆಕ್ಸ್ಟ್ ಏನು ಸರ್ ಇಲ್ಲಿವರೆಗೂ 25 ವರ್ಷಗಳ ಪ್ಲ್ಯಾನ್ಸ್, ಫ್ಯೂಚರ್? ವೇ ಫಾರ್ವರ್ಡ್ ಅಂದರೆ ಗಾಡ್ ಹ್ಯಾಸ್ ಬಿನ್ ಕೈಂಡ್ ಇನಫ್. ನಾನು ಪ್ರತಿ ಸತಿ ಅದನ್ನ ಹೇಳ್ತೀನಿ, ಬಟ್ ನಿಜವಾಗ್ಲೂ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್ ಇನ್ ಲೈಫ್. ಬಿಕಾಸ್ ನಾನೇ ಅಂದ್ಕೊಳ್ದಿರೋ ಕೆಲವು ಘಟನೆಗಳು ಕೂಡ ನಡೆದಿವೆ. ಲೈಕ್ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮಲ್ಲಿ ನಾನೊಂದು ಕಾದಂಬರಿ ಬರೆದೆ. ಸೊ ಕನ್ನಡದಲ್ಲಿ ಮೊದಲು ಬರೆದೆ, ಹಾಡುವ ಗಡಿಯಾರ, ಪ್ರಹರ ಹಾಡುವ ಗಡಿಯಾರ ಅಂತ. ದೆನ್ ಐ ಟ್ರಾನ್ಸ್ಲೇಟೆಡ್ ಇಟ್ ಇನ್ ಟು ಇಂಗ್ಲಿಷ್ ಮೈಸೆಲ್ಫ್. ಸೊ ಆ ಸಿಂಗಿಂಗ್ ಕ್ಲಾಕ್ ಅಂತ 2 ಪುಸ್ತಕಗಳು ಮಾರ್ಕೆಟ್ನಲ್ಲಿ ಬಿಡುಗಡೆ ಆಗಿದೆ. ಆ್ಯಸ್ ಅ ಫ್ಲೂಟಿಸ್ಟ್, ಆ್ಯಸ್ ಅ ಕಂಪೋಸರ್, ಆ್ಯಸ್ ಅ ರೈಟರ್, ಬೇರೆ ಬೇರೆ ಫೆಸೆಟ್ಸ್ ಏನೇನು ನಮ್ಮ ಸಂಸ್ಕೃತಿಯಲ್ಲಿ ಏನೇನಿದೆ ಅದನ್ನಷ್ಟು ಅನುಭವಿಸ್ಲಿಕ್ಕೆ ಅದರ ಥ್ರೂ ಆ ಮಾಧ್ಯಮದ ಮೂಲಕ ನನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿರೋದು ಈ ಜನ್ಮದಲ್ಲಿ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್, ಯೆಟ್ ಹಂಬಲ್ ಆ್ಯಂಡ್ ಯುನೋ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್. ಮುಂದೆ ಮತ್ತು ಈಗ ನಾನು ಏನೇನು ಟ್ರೆಂಡ್ ಚೇಂಜ್ ಮಾಡಿದೆ, ನಿಂತ್ಕೊಂಡು ಕೊಳಲು ನುಡಿಸೋದು, ಇಟ್ ವಾಸ್ ನೆವರ್ ಹರ್ಡ್ ಆಫ್. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಬಂದೆ. ವೆಸ್ಟರ್ನ್ ಪರ್ಕಷನ್ಸ್, ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ ಜೊತೆ ಫ್ಯೂಷನ್ ಮಾಡಿದೆ. ಆ್ಯಂಡ್ 8 ಫುಟ್ ಲಾಂಗ್ ಫ್ಲೂಟನ್ನು ನುಡಿಸಿ ಅದರದ್ದು ಒಂದು ರೆಕಾರ್ಡ್ ಇದೆ ತಮ್ಮದು. ಹೌದು, ಅಂದರೆ ಇಡೀ ಇಂಡಿಯಾದಲ್ಲಿ ಆ ರೀತಿ ಕೊಳಲು ನುಡಿಸೋ ನಾನು ಒಬ್ಬನೇ. ಕಾಂಟ್ರಾಬಾಸ್ ಫ್ಲೂಟ್ ಅಂತ, ಅದಕ್ಕೆ ಗಾಡ್ಸ್ ಬನ್ಸಿ ಅಂತ ಹೆಸರಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ನಾನು ಫ್ಯೂಷನ್ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ತೀನಿ. ಅದಲ್ದಿರ ನಾನು ಯು ಶೇಪ್ ಬಾನ್ಸುರಿ ಒಂದು ಕೋವಿಡ್ ಟೈಮಲ್ಲಿ ಕ್ರಿಯೇಟ್ ಮಾಡಿದೆ, ಮಂದ್ರ ಬಾನ್ಸುರಿ ಅಂತ ಹೆಸರಿಟ್ಟಿದ್ದೀನಿ. ಇಟ್ ಪ್ಲೇಸ್ 1 octave ಬಿಲೋ ದ ರೆಗ್ಯುಲರ್ ಫ್ಲೂಟ್. ಓಕೆ, ಲೋವರ್ ನೋಟ್ಸ್ ಎಲ್ಲ ಅದರಲ್ಲಿ ಸುಲಭವಾಗಿ ನಾವು ನುಡಿಸ್ಬೋದು. ಇನ್ನೂ ಇಲ್ಲಿವರೆಗೂ ಕೊಳಲು ವಾದಕರು ಮಂದ್ರ ಸಪ್ತಕದ ಕೊನೆಯ ನೋಟ್ ದೇ ಕುಡ್ ರೀಚ್ ವಾಸ್ ಸಾ ಷಡ್ಜ, ಬಟ್ ಐ ಹ್ಯಾವ್ ಮ್ಯಾನೇಜ್ ಟು ಗೋ ಟು ದ ಲೋವರ್ ಪ. ಸೊ 1.5 ಸಪ್ತಕದ ಒಂದು ಅದ್ಭುತವಾದ ಒಂದು ಮಂದ್ರ ಸಪ್ತಕದ ಒಂದು ಕೊಳಲನ್ನು ತಯಾರು ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಯಂಗ್ಸ್ಟರ್ಸಿಗೆ, ಯಂಗ್ ಜನ್ರೇಷನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಇನ್ನೊಂದು ಸಂಶೋಧನೆ ಅಂದರೆ ಫ್ಲೂಟಾರ್ ಅಂತ. ಅಂದರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಫ್ಲೂಟ್ ಆ್ಯಂಡ್ ಎಲೆಕ್ಟ್ರಿಕ್ ಗಿಟಾರ್. ವಾವ್. ಸೊ ಅದು ನಾನು ನಾನು ಫ್ಲೂಟ್ ನುಡಿಸೋ ವಿಡಿಯೋ ಇರುತ್ತೆ, ಸ್ಟೇಜ್ ಮೇಲೆ ನಾನು ಕೊಳಲೇ ನುಡಿಸ್ತಾ ಇರ್ತೀನಿ, ಬಟ್ ಸ್ಪೀಕರಿಂದ ಬರ್ತಾ ಇರೋ ಸೌಂಡು ಎಲೆಕ್ಟ್ರಿಕ್ ಗಿಟಾರದಾಗಿರುತ್ತೆ. ಸೊ ಹಾಗಾಗಿ ಈ ಕೆಲವು ಕಾಲೇಜ್ ಶೋಸಲ್ಲೆಲ್ಲ ಅವ್ರಿಗೆ ದೇ ಆರ್ ಮೋರ್ ಇಂಟು ರಾಕ್ ಕಲ್ಚರ್. ಸೊ ಅವಾಗ ಅದು ಎಲೆಕ್ಟ್ರಿಕ್ ಗಿಟಾರ್ದ್ರ ಒಂದು ರಿಫ್ ಬಂದ ತಕ್ಷಣ ಬಿಡ್ತಾರೆ. ಸೊ ಅದು ಒಂದು ಕ್ಷಣಿಕವಾಗಿ ಸ್ವಲ್ಪ ಹೊತ್ತಿಗೆಗೋಸ್ಕರ ಅದನ್ನು ಮಾಡ್ತೀನಿ. ಸೊ ಇವೆಲ್ಲ ಬಿಕಾಸ್ ಇಂಜಿನಿಯರ್ ಆಗಿರೋದ್ರಿಂದ ಅದನ್ನು ನಾನು ಸ್ವಲ್ಪ ಟೆಕ್ ಸ್ಯಾವಿ ಇದ್ದೀನಿ. ಸೊ ಐ ಟ್ರೈ ಟು ಕೀಪ್ ಮೈ ಸೆಲ್ಫ್ ಅಪ್ಡೇಟೆಡ್ ವಿತ್ ದ ಲೇಟೆಸ್ಟ್ ಟೆಕ್ನಾಲಜಿ. ಇವಾಗ AI ಬಂದಿದೆ, ಸೊ ಅದನ್ನು ಉಪಯೋಗಿಸ್ಕೊಂಡು ಏನಾರು ಮಾಡೋಣ ಅಂತ. ಸೊ ಕಂಟಿನ್ಯೂಯೇಷನ್ ಆಫ್ ದ ಸೇಮ್ ಥಾಟ್ ಪ್ರೊಸೆಸ್ ಆಫ್ ಪ್ರಮೋಟಿಂಗ್ ಆ್ಯಂಡ್ ಸ್ಪ್ರೆಡಿಂಗ್ ಇಂಡಿಯನ್ ಕ್ಲಾಸಿಕಲ್ ರಾಗಾಸ್. ಈ ಎಲ್ಲ ಮಾಡಿದ್ದು ಅದೇ ಉದ್ದೇಶ, ಮೂಲ ಉದ್ದೇಶ ಇದ್ದದ್ದು ಮೋರ್ ದೆನ್ ಎಂಟರ್ಟೈನ್ಮೆಂಟ್, ಇಟ್ ವಾಸ್ ಇನ್ಫಾರ್ಮೇಷನ್. ಸೊ ಐ ಆಲ್ವೇಸ್ ಕಾಲ್ ಮೈ ಕೃಷ್ಣ ಫ್ಯೂಷನ್ ಬ್ಯಾಂಡ್ ಆಸ್ ಬ್ಯಾಂಡ್ ವಿತ್ ಇನ್ಫೋಟೈನ್ಮೆಂಟ್. ಅದರಲ್ಲಿ ರಾಗದ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ, ಯಾವುದೋ ಒಂದು ಹಾಡು ಇದು ತುಂಬ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತೀರಾ, ಬಟ್ ಆ ರಾಗ ಯಾವುದು, ಅದರಲ್ಲಿರೋ ಸ್ವರಗಳು ಯಾವುವು, ಅದನ್ನು ನೀವು ಎಂಜಾಯ್ ಮಾಡಿದ್ರೆ ಆ ರಾಗವನ್ನೇ ಕೇಳಿದ್ರೆ ಇನ್ನೂ ಎಷ್ಟು ಎಂಜಾಯ್ ಮಾಡ್ಬೋದು. 3 ನಿಮಿಷದ ಹಾಡು ಕೇಳಿನೇ ಓಹೋ ಅಂದ್ಬಿಡ್ತೀರಾ. ಅದೇ ರಾಗವನ್ನು 1 hour ನಿಮ್ಗೆ ಕೇಳಿಸಿದ್ರೆ ಇನ್ನು ನಿಮ್ಮ ಸಂತೋಷ ಎಷ್ಟು ಪಟ್ಟು ಜಾಸ್ತಿ ಆಗ್ಬೋದು, ಯೋಚನೆ ಮಾಡಿ ಅಂತ. ಈ ಥರದ ಯೋಚನೆಗಳನ್ನ ನಾನು ಹಂಚ್ತಾ ಇರ್ತೀನಿ. ಸೊ ಇದೇ ಥಾಟ್ ಪ್ರೊಸೆಸ್ ಕಂಟಿನ್ಯೂ ಮಾಡೋದು ಅಂತ ಉದ್ದೇಶ ಅಷ್ಟೇ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.